ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದವನ್ನು ಬಯಸುವ ಪವಿತ್ರ. ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಪ್ಪ ಅಂದರೆ ನನಗೊಂದು ಸಣ್ಣ ಇನ್ಫಾರ್ಮೇಷನ್ ಬೇಕಿತ್ತು. ಸೊ ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗೆಲ್ಲರಿಗೂ ಹೇರ್ ಫಾಲ್ಸ್ ಅಂತೂ ಕಾಮನ್ ಆಗಿಬಿಟ್ಟಿದೆ. ಯಾರು ಕೇಳಿದ್ರೂ ಹೇರ್ ಫಾಲ್ಸ್ ಆಗ್ತಿದೆ ಅಂತಲೇ ಹೇಳ್ತಾರೆ. ನನಗೂ ತುಂಬ ಹೇರ್ ಫಾಲ್ಸ್ ಆಗ್ತಿದೆ. ಏನು ರೀಸನ್ ಅಂತ ಹುಡುಕ್ತಾ ಹೋದರೆ ಏನಂತಲೇ ಗೊತ್ತಾಗೋದಿಲ್ಲ. ಆಯಲಿಂದನೋ, ಶಾಂಪೂಯಿಂದನೋ, ವಾಟರಿಂದನೋ, ಇಲ್ಲ ನಾವು ತಿನ್ನೋ ಫುಡ್ಡಿಂದನೋ, ಯಾವುದರಿಂದ ಅಂತಂತೂ ಕಂಡುಹಿಡಿಯೋದಕ್ಕಾಗಲ್ಲ. ಬಟ್ ಏರ್ ಫಾಲ್ಸ್ ಅಂತೂ ಖಂಡಿತ ಆಗಿದೆ. ಅದಕ್ಕೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ರೆ ಹಸ್ಬೆಂಡ್ ಹೇಳಿದ್ರು, ಬಿಡೆ ಮದುವೆ ಆಯಿತು, ಮಕ್ಕಳಾಯಿತು, ಅಷ್ಟೊಂದು ಯಾಕೆ ಥಿಂಕ್ ಮಾಡ್ತೀಯಾ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ರೀ. ಬಟ್ ಹೆಣ್ಮಕ್ಳಿಗೆ ಲಾಂಗ್ ಹೇರ್ ಇದ್ರೇ ಚೆಂದ ಅಲ್ವಾ ಫ್ರೆಂಡ್ಸ್? ಸೊ ನಾನೊಬ್ಬರು ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ತೋರಿಸಿದ್ದೀನಿ. ಒಂದು ಶಾಂಪು ಮತ್ತು ಒಂದು ಆಯಿಲ್ ಕೊಟ್ಟಿದ್ದಾರೆ. ಹೇರ್ ಲಾಸ್ ಅಂತೂ ಕಂಟ್ರೋಲ್ ಆಯಿತು ಫ್ರೆಂಡ್ಸ್. ಬಟ್ ಹೇರ್ ಗ್ರೋತ್ ಅಂತೂ ಆಗ್ತಾಯಿಲ್ಲ. ಈಗ ಎಲ್ಲ ಕಡೆ ತುಂಬ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ನೀವು ನೋಡಿರ್ತೀರ ಅನಿಸುತ್ತೆ, ಅಕ್ಕಿ ಪಿಕ್ಕಿ ಆದಿವಾಸಿ ಹೇರ್ ಆಯಿಲ್ ಅಂತ. ಇದು ಹಾಕಿದ್ರೆ ತುಂಬ ಹೇರ್ ಗ್ರೋತ್ ಆಗುತ್ತೆ ಅಂತ ತುಂಬ ಸೆಲೆಬ್ರಿಟೀಸ್ಗಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಬಟ್ ಸೆಲೆಬ್ರಿಟಿ ಕೊಡೋ ಅಡ್ವರ್ಟೈಸ್ಮೆಂಟ್ನೆಲ್ಲ ನಂಬೋದಕ್ಕಾಗೋದಿಲ್ಲ. ಎಲ್ಲದಕ್ಕೂ ಅಡ್ವರ್ಟೈಸ್ಮೆಂಟ್ ಅಂತೂ ಕೊಡ್ತಾ ಇರ್ತಾರೆ. ಸೊ ನನ್ನ ಸರೌಂಡಿಂಗಲ್ಲಿರೋ ಫ್ರೆಂಡ್ಸ್, ನೀವ್ಯಾರಾದರೂ ಈ ಆಯಿಲ್ನ ಯೂಸ್ ಮಾಡಿ ಪಾಸಿಟಿವ್ ರಿಸಲ್ಟ್ ಕಂಡಿದ್ರೆ ನಮಗೂ ಮೆಸೇಜ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಗೆ ಸಿಗೋಣ. ಬಾಯ್.